ಇವತ್ತು ಆಟಿ ಅಮಾವಾಸ್ಯೆ, ಹಾಗಾಗಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕಷಾಯ ಕುಡಿಬೇಕು. ಹಾಗೆ 1 ಗ್ಲಾಸ್ ಫುಲ್ ಇತ್ತು. ನಾನ್ ಸ್ವಲ್ಪ ಅಂಗಿ ಹಾಕೊಂಡಿಲ್ವಲ್ಲ, ಬಾದಾಮಿ ತಗೊಂಡೋಗು ನಿಂದು. ರಾಗಿ ಈಗ ಸ್ನಾನ ಮಾಡಿ ಬಂದ್ಲಷ್ಟೇ, ಹಾಗೆ ಅವಳು ಕುಡಿಯುವುದಿಲ್ಲ, ಅದಕ್ಕೆ ನಾನು ಕುಡಿತಾ ಇದ್ದೆ. ನಂಗೂ ಸಹ ಅಭ್ಯಾಸ ಇಲ್ಲ ಇದು, ಆದ್ರೂ ಹೆಲ್ತಿಗೆ ಒಳ್ಳೇದಂತ ಕುಡಿತಾ ಇದ್ದೀನಿ. ಹೆಂಗ್ ಕುಡಿಯುವುದು? ಕೈ 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 ಕೈ. ಪ್ರಾಗಿ ಹಂಗೆ ನಗು ನಗು. ಅವಳು ಕುಡಿಲಿಲ್ಲ, ನಾನ್ ಕುಡಿಯುವಾಗ ಮಾಡೋದ್ ನೋಡಿ ಅವಳಿಗೆ ಜೋ ನಗು ಬರ್ತದೆ. ಹಾಗೆ ಇವತ್ತು ಆಟಿ ಅಮಾವಾಸ್ಯೆ, ಬೆಳಗ್ಗೆಯಿಂದ ಬ್ಲಾಗ್ ಶುರು ಮಾಡಿದ್ದೀನಿ. ಇವತ್ತು ತಿಂಡಿ ಬಂದು ಮೆಂತ್ಯ ದೋಸೆ. ಇಲ್ಲಿ ಎಲ್ಲ ಮೆಂತ್ಯ ಗಂಜಿ ಎಲ್ಲ ಮಾಡ್ತಾರೆ, ನಾನು ಮೆಂತ್ಯ ದೋಸೆ ಮಾಡಿ, ಗಂಜಿ ಮಾಡಿದ್ರೆ ನಮ್ಮ ಮನೆಯಲ್ಲಿ ತಿನ್ನುವುದಿಲ್ಲ, ಅದಕ್ಕೆ ನಾನು ಮೆಂತ್ಯ ದೋಸೆ ಮಾಡಿದ್ದೀನಿ. ಹಾಗೆ ಇವತ್ತಿನ ಬ್ಲಾಗ್ ಬೆಳಗ್ಗೆಯಿಂದ ಶುರು ಮಾಡಿದ್ದೀನಿ. ಆಟಿ ಅಮಾವಾಸ್ಯೆಯಿಂದ ಈ ಕಷಾಯ ಕುಡಿಯೋದ್ರಿಂದನೇ ಶುರು ಮಾಡಿದ್ದೀನಿ, ನಂಗಂತೂ ಆಗ್ತಾ ಇಲ್ಲ ಇದು. ಇನ್ನೊಂದು ಸ್ವಲ್ಪ ಇದೆ, ಕಣ್ಣಲ್ಲೆಲ್ಲ ನಿಂಪತ್ತು. ಓಕೆ, ನಾನು ತಿಂಡಿಗೆಲ್ಲ ರೆಡಿ ಮಾಡಬೇಕು. ಇದಿಷ್ಟು ಕುಡಿದ್ಬಿಟ್ಟು ನಾನು ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಬಾಯೆಲ್ಲ ಕೈ ಕೈ. ಪೀಕೋ ತಿನ್ನು ಪೀಕೋ. ಅವರಲ್ಲಿ ಹೋಗ್ತಾ ಇದ್ದಾರೆ, ಅಪ್ಪು ಅವರಲ್ಲಿ ಹೋಗ್ತಾ ಇದ್ದಾರೆ. ನೋಡಿ ಬಿಸಿಲು ಹೆಂಗ್ ಹೊಡಿತಾ ಇದೆ ಬೆಳಗ್ಗೆನೆ ಅಲ್ಲ. ಬಿಸಿಲಲ್ಲಿ ಕಾಣಿಸ್ತಾನೆ ಇಲ್ಲ, ಅಷ್ಟು ಬಿಸಿಲು. ಪೂಜಾ ಎಲ್ಲ ಆಯ್ತು, ಸ್ನಾನ ಆಗಿ ಇವಾಗ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ. ದೋಸೆ ಇಲ್ಲಿ ನೋಡಿ, ಮೆಂತ್ಯ ದೋಸೆ. ಇವತ್ತು ನಮ್ಮ ಮನೆಯಲ್ಲಿ ಎಲ್ಲ ಕಡೆ ಮೆಂತ್ಯ ಗಂಜಿ ಮಾಡಿದ್ರೆ ನಮ್ದು ಮೆಂತ್ಯ ದೋಸೆ. ಬೆಳಿಗ್ಗೆ ಸ್ವಲ್ಪ ಉಬ್ಬಿ ಬರ್ಲಿಲ್ಲ, ಈಗ ಸ್ವಲ್ಪ ಮಳೆ ಉಂಟಲ್ಲ ಹಾಗಾಗಿ ಈಗ ಸ್ವಲ್ಪ ಉಬ್ಬಿ ಬಂದಿದೆ. ಅದು ಸಾಫ್ಟ್ ಆಗಿ ಬರಬೇಕು, ಆವಾಗಲೇ ಟೇಸ್ಟ್ ಬರೋದು. ಒಂದೆಂತ ಹೇಳಿದ್ರೆ ತುಪ್ಪ ಖಾಲಿ ಆಗಿದೆ, ತುಪ್ಪ ಇಲ್ಲ ಅಂದ್ರೆ ಚೆನ್ನಾಗಲ್ಲ ಅಷ್ಟು ತಿನ್ನಕ್ಕೆ. ನಂಗೆ ಇಷ್ಟ ಆಗಲ್ಲ, ಕೆಲವೊಬ್ರಿಗೆ ಇಷ್ಟ ಆಗ್ಬೋದು. ತುಪ್ಪ ಇದ್ರೆ ಒಳ್ಳೆ ಕಾಂಬಿನೇಷನ್ ಇದು ದೋಸೆಗೆ. ಹಾಗೆ ಇವತ್ತು ಸಾಂಬಾರ್ ಆಗ್ಬೇಕು, ಅಡಿಗೆ ಆಗ್ಬೇಕು, ಎಲ್ಲಾನು ಆಗ್ಬೇಕು. ಫಸ್ಟ್ ಬೆಳಗ್ಗೆ ಇದೊಂದು ತಿಂಡಿ ತಿಂದು ಚಹಾ ಕುಡಿದ್ರೆ ಸರಿ ಆಗ್ತದೆ. ಮತ್ತೆ ನಿನ್ನೆ ನಾನು ಪತ್ರೊಡೆ ಮಾಡಿದ್ದೆ, ನೋಡಿ ಸ್ವಲ್ಪ ನಿನ್ನೆ ತಿಂದು ಖಾಲಿ ಮಾಡಿ ಪತ್ರೊಡೆ ಮಾಡಿದ್ದೆ. ಅದು ಉಂಟು, ಆಮೇಲೆ ತಿನ್ನುವಂತ ಸುಮ್ಮನದೆ. ಒಳ್ಳೆ ಆಗ್ತದೆ ಪತ್ರೊಡೆ ಅಂದ್ರೆ. ಈ ಕಡೆ ಅದನ್ನ ಮಾಡ್ಬಿಟ್ಟು ಮಾಡೋ ಪ್ರೊಸೀಜರ್ ಒಂದೇ, ಮಾಡ್ಬಿಟ್ಟು ಅದು ಸಾಂಬಾರಿಗೆಲ್ಲ ಹಾಕಿ ಏನೋ ಮಾಡ್ತಾರೆ. ನಮ್ ಕಡೆ ಏನ್ ಮಾಡ್ತಾರೆ ಅಂದ್ರೆ ಅದನ್ನ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಕಟ್ ಮಾಡಿ ತೆಂಗಿನಕಾಯಿ, ಬೆಲ್ಲ, ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಮಧ್ಯಾಹ್ನ ಊಟ ಆದ್ಮೇಲೆ ಬ್ಲಾಗ್ ಅನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ಸಂಜೆ ಸ್ನಾಕ್ಸಿಗೆ ಒಂದು ಚಪಾತಿ ಮತ್ತೆ ಬೀಟ್ರೂಟ್ ಪಲ್ಯ ಮಾಡುವ ಅಂತ ಇದ್ದೀನಿ. ತುಂಬಾ ದಿವಸದಿಂದ ನಂಗೆ ಅನಿಸ್ತಾ ಇತ್ತು ಬೀಟ್ರೂಟ್ ಪಲ್ಯ ಚಪಾತಿ ಜೊತೆ ತಿನ್ಬೇಕು ಅಂತ. ಪ್ರಾಗ್ಗೆ ತಿಂತಾಳೋ ಎಲ್ಲ ಗೊತ್ತಿಲ್ಲ. ಬೀಟ್ರೂಟ್ ನ ತುರಿದು ಬಿಟ್ಟು ಪಲ್ಯ ಮಾಡುವ ಅಂತ ಹೇಳಿ, ಅದು ತುಂಬಾ ಚೆನ್ನಾಗುತ್ತೆ. ಪ್ರಾಗ್ಗೆ ತಿಂತಾಳೆಲ್ಲ ಗೊತ್ತಿಲ್ಲ, ಅವಳು ತಿಂದಿಲ್ಲ ಅಂದ್ರೆ ಅವಳಿಗೆ ಏನಾದ್ರು ಮೊಟ್ಟೆ ಆಮ್ಲೆಟ್ ಏನಾದ್ರು ಮಾಡಿಕೊಡುದು. ಹಾಗೆ ಒಂದೊಂದ್ ದಿವಸ ಏನಾದ್ರು ಮಾಡ್ಕೊಡ್ತೀನಿ. ನಿನ್ನೆ ಫ್ರೆಂಚ್ ಫ್ರೈಸ್ ಮಾಡ್ಕೊಟ್ಟಿದ್ದೆ, ಇವತ್ತು ಚಪಾತಿ ಮಾಡುದು. ಒಂದೊಂದ್ ದಿವಸ ಏನಾದ್ರೂ ಒಂದ್ ಮಾಡಿ ಇಡ್ಬೇಕು, ಯಾಕಂದ್ರೆ ಸ್ಕೂಲಿಂದ ಬಂದ ತಕ್ಷಣ ಊಟ ಮಾಡುವಂದ್ರೆ ಅವಳಿಗೆ ಇಷ್ಟ ಆಗಲ್ಲ, ಸೊ ಹಸಿವೆ ಆಗತ್ತಲ್ವಾ. ಹಾಗಾಗಿ ಏನಾದ್ರೂ ಒಂದು ಮಾಡ್ಕೊಳ್ಳೋದು. ಈಗ ಮಾಡ್ಬೇಕು, ಚಪಾತಿ ಕಲ್ಸಿಟ್ಟು ಆಮೇಲೆ ಪಲ್ಯ ಮಾಡ್ಕೊಳ್ತೀನಿ. ಹಾಗೆ ಒಂದು
ಲಿಂಬೆ ಹಣ್ಣು ತಗೊಂಡ್ ಬಂದೆ. ಇದು ಎಷ್ಟು ಪರಿಮಳ ಇದೆ ಅಂದ್ರೆ ಸಕ್ಕತ್ತಾಗಿ ಪರಿಮಳ ಇದೆ. ಇದಕ್ಕೆ ಸ್ವಲ್ಪ ಪ್ರಾಗ್ಯಂಗೆ ಸ್ವಲ್ಪ ಶುಗರ್ ಹಾಕಿ ಇಡ್ತೀನಿ. ನನಗೆ ಸ್ವಲ್ಪ ಸಾಲ್ಟ್ ಮತ್ತೆ ಸ್ವಲ್ಪ ನೀರ್ ಆಡ್ ಮಾಡಿ ಇದು ಲೆಮನ್ ಜ್ಯೂಸಿಗೆ ಹಾಕಿ ಕುಡಿಯುದು. ನಂಗೆ ಶುಗರ್ ಅಷ್ಟಿಷ್ಟ ಇಲ್ಲ, ಸಾಲ್ಟ್ ಹಾಕಿ ಕುಡಿಯೋದು ಒಳ್ಳೆ ಆಗ್ತದೆ. ಹಾಗೆ ಮೇಲ್ಗಡೆ ಮನೆಯವರು ಅವ್ರ ಊರಿಂದ ತಗೊಬಂದಿದ್ ಮಡಿಕೇರಿಯಿಂದ ಸುಮಾರು ಕೊಟ್ಟಿದ್ರು. ಹಾಗೆ ಡೈಲಿ ಒಂದೊಂದು ಜ್ಯೂಸ್ ಮಾಡಿ ಹೀಗೆ ಕುಡಿದು ಖಾಲಿ ಮಾಡ್ತಾ ಇದ್ವಿ. ಇದು ನೋಡಿ ಎಷ್ಟು ಚೆನ್ನಾಗಿದೆ. ಇದು ತುಂಬಾ ನ್ಯಾಚುರಲ್ ಆಗಿ ಇರುವಂತದ್ದು, ಏನು ಕೆಮಿಕಲ್ ಇದೆ, ಅವ್ರ ತೋಟದಲ್ಲಿ ಬೆಳೆದಿದ್ದು. ಪರಿಮಳ ಅಂದ್ರೆ ಈ ನಮ್ಮನೆಲ್ಲ ಒಂದು ದುಡ್ಲಿಕಾಯಿ ಅಂತ ಇತ್ತು, ಉಪ್ಪಿನಕಾಯಿ ಎಲ್ಲ ಮಾಡ್ತೀವಲ್ಲ, ದುಡ್ಲಿಕಾಯಿ ಲಿಂಬೆಕಾಯಿ ತರನೇ ದೊಡ್ಡದಿರ್ತದಲ್ಲ, ಅದು ಸೇಮ್ ಇದೇ ತರ ಸ್ಮೆಲ್. ಅದು ನಮ್ಮನೆಯಲ್ಲಿ ಹೊಸ ಮನೆ ಮಾಡುವಾಗ ಅದೆಲ್ಲ ಕಡ್ದು ಹಾಕಿ ಹೋಯ್ತು. ಬಟ್ ಇದ್ದಾಗ ನಾವು ಅದ್ರ ಉಪ್ಪಿನಕಾಯಿ ಏನು ಮಾಡ್ತಾ ಇರ್ಲಿಲ್ಲ. ನಮ್ಮ ಅಜ್ಜಿ ಮನೆ, ನಮ್ಮ ಅಪ್ಪನ ಮನೆಯಲ್ಲಿ ಹೋದಾಗ, ಅವಾಗ ನಗರ ಆ ಸೈಡ್ ಬರುತ್ತೆ, ಅಲ್ಲಿ ನಾವು ಚಿಕ್ಕವರಬೇಕಾದ್ರೆ ರಜಾಕಾಲ ಹೋಗ್ತಿದ್ವಲ್ಲ, ಅವಾಗ ಅಲ್ಲಿ ಅಜ್ಜಿ ಮಾಡ್ತಾ ಇದ್ರು. ಅದು ನಂಗೊಂಥರ ನೆನಪಿದೆ. ದುಡ್ಲಿಕಾಯಿ ಉಪ್ಪಿನಕಾಯಿ ಹಾಕಿ ಬೆಳಿಗ್ಗೆ ಗಂಜಿ ಮಾಡಿ ಊಟ ಕೊಡ್ತಾ ಇದ್ರು. ಅದೊಂಥರ ತುಂಬಾ ಚೆನ್ನಾಗಿರ್ತಿತ್ತು ಊಟ ಮಾಡಕ್ಕೆ ಅವಾಗಿದ್ದು. ಅದು ಇನ್ನೂ ನನಗೆ ಮನಸ್ಸಲ್ಲಿ ಹಾಗೆ ಉಂಟು, ಅದ್ರ ಫ್ಲೇವರ್ ಹೆಂಗಿರುತ್ತೆ ಅನ್ನೋದು. ಇವಾಗ ಇದೊಂದು ಮಾಡುವ, ಜ್ಯೂಸ್ ಮಾಡಿ ಅವಳಿಗೆ ಮಾಡಿ ಇಡೋದು. ರಸ ಹೆಂಗುಂಟು ಗೊತ್ತಾ, ಹಿಂಗ್ ಹಿಂಡಿದ್ರೆ ನಾವು ಹೊರಗಡೆ ನಾವು ದುಡ್ಡು ಕೊಡ್ತಿರ್ತೀವ, ಅಷ್ಟು ರಸನೇ ಇರಲ್ಲ, ಕಾಯಿ ಕಾಯಿ ಇರುತ್ತೆ ಒಂದೊಂದ್ಸಲ. ಇದು ಹಿಂಡಿದ್ರೆ ಎಷ್ಟು ರಸ ಬರ್ತದೆ ಗೊತ್ತ. ಅಷ್ಟು ಏನೋ ಅಂತಾರೆ ಇದಕ್ಕೆ ಅಂತ, ಗಜಲಿಂಬೆನ ಏನೋ ಅಂತಾರೆ, ತುಂಬಾ ಚೆನ್ನಾಗಿದೆ ಇದು ಮಾತ್ರ. ನಾವು ಡೈಲಿ ಪಾಪ ಕೊಟ್ಟಿದಾರಲ್ಲ ಅವರು, ಜ್ಯೂಸ್ ಮಾಡಿ ಕುಡಿಯುದು. ಇದರಲ್ಲಿ ವಿಟಮಿನ್ ಸಿ ತುಂಬಾ ರಿಚ್ ಆಗಿರ್ತದೆ. ನಿಮ್ಗೆ ಆರೆಂಜ್ ಎಲ್ಲ ತಿಂದಾಗ ಹೇಗೆ ವಿಟಮಿನ್ ಸಿ ಸಿಗುತ್ತೆ, ಸೇಮ್ ಇದ್ರಲ್ಲಿ ಕೂಡ ಅದೇ ಕಂಟೆಂಟ್ ಇರೋದು. ನೋಡಿ ನಾ ಹಿಂಡ್ತೀನಿ ನೋಡಿ, ನೋಡಿ ಎಷ್ಟು ರಸ ಬರ್ತದೆ. ಫುಲ್ಲು ರಸ ಇರ್ತದೆ. ಅವಳಿಗೆ ಸ್ವಲ್ಪ ಇದು ಹಾಕಿ ಇಟ್ಟೆ, ಎಂತ ಹೇಳಿದ್ರೆ ಸಕ್ಕರೆ ಹಾಕಿ ಮಾಡಿ ಇಟ್ಟೆ. ನನಗೆ ಸ್ವಲ್ಪ ಉಪ್ಪು ಹಾಕಿ ಕುಡಿಯುದು. ಉಪ್ಪಾಕಿ ಕುಡಿಲಿಕ್ಕೆ ಒಳ್ಳೆ ಆಗ್ತದೆ. ಇದಕ್ಕೆ ಸ್ವಲ್ಪ ಸೋಡಾ ಇದ್ರೆ ಲೈಮ್ ಸೋಡಾ ಆಗ್ತದೆ, ಒಳ್ಳೆ ಆಗ್ತದೆ. ಆಕ್ಚುಲಿ ಸಕ್ಕರೆ ಹಾಕಿ ಕುಡಿಯೋದಕ್ಕಿಂತ ಉಪ್ಪಾಕಿ ಕುಡಿಯೋದು ಬೆಸ್ಟ್, ತುಂಬಾ ಒಳ್ಳೆ ಆಗ್ತದೆ ಕುಡಿಲಿಕ್ಕೆ. ಒಮ್ಮೆ ಟ್ರೈ ಮಾಡಿ ನೀವು. ಕುಡಿದ ತಕ್ಷಣ ಹೊಟ್ಟೆಯಲ್ಲಿರೋ ಹುಳ ಎಲ್ಲ ಕುಳು 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 ಅಂತ ಇದೆ. ಇವತ್ತು ಬೆಳಿಗ್ಗೆ ಕಷಾಯ ಕುಡ್ದಿದ್ದು, ಇವಾಗ ಲಿಂಬೆಹಣ್ಣಿನ ಜ್ಯೂಸ್ ಕುಡ್ದಿದ್ದು. ಟೋಟಲಿ ಇವತ್ತು ಬರೀ ಕುಡಿಯೋದೇ ಆಯ್ತು. ಬೀಟ್ರೋಟ್ ಪಲ್ಯ ಮಾಡಕ್ಕೆ ನೋಡಿ, ಬೀಟ್ರೋಟ್ ತುರ್ದಿಟ್ಕೊಂಡಿದೀನಿ. ತುಂಬಾ ಕಲ್ಲರ್ ಆಗಿದೆ. ಇಲ್ಲಿ ನೋಡಿ, ತುರಿಯುವಾಗ ಕೈ ಎಲ್ಲ ಕಲ್ಲರ್ ಆಗಿ ಹೋಯ್ತು. ಅಷ್ಟು ಚೆನ್ನಾಗಿದೆ ಬೀಟ್ರೋಟು. ಇದು ಜಾಸ್ತಿ ಸ್ಟಾರ್ಟಿಂಗ್ ಅಲ್ಲೇ ಬೇಯಿಸ್ಕೋಬೇಕಂತಿಲ್ಲ, ತುರ್ದಿರೋದಲ್ಲ, ಹಾಗಾಗಿ ತುಂಬಾ ಬೇಯಿಸಬಾರ್ದು. ಬೇಯಿಸಿದ್ರೆ ಅದರಲ್ಲಿರೋ ಸತ್ವ ಎಲ್ಲ ಹೋಗುತ್ತೆ. ಹಾಗೆ ಹಸಿಮೆಣಸು ಹಾಕು ಅಂತ ನಾನು ಚಿಲ್ಲಿ ಪೌಡರ್ ಬೇಡ ಅಂತ 1-2 ಬೆಳ್ಳುಳ್ಳಿ ತಗೊಂಡಿದ್ದೀನಿ, ಸ್ವಲ್ಪ ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ. ಆಮೇಲೆ ಇದು ಕರಿಬೇವಿನ ಸೊಪ್ಪು, ಇದು ತೆಂಗಿನಕಾಯಿ ತುರಿ. ಇಷ್ಟು ಸಿಂಪಲ್ ಆಗಿ 3 ಬೀಟ್ರೋಟ್ ತಗೊಂಡಿದ್ದೀನಿ. ಚಪಾತಿಗೆಲ್ಲ ತುಂಬಾ ಒಳ್ಳೆ ಆಗುತ್ತೆ ಮಾಡ್ಲಿಕ್ಕೆ, ಎಲ್ಲದಕ್ಕೆ ಸಹ ಒಳ್ಳೆ ಆಗುತ್ತದೆ. ಅದರಲ್ಲೂ ಚಪಾತಿಗೆ ಈ ತರ ತುರ್ದು ಬೀಟ್ರೋಟ್ ಪಲ್ಯ ಮಾಡಿ ಚಪಾತಿ ಮಾಡಿದ್ರೆ ತಿನ್ನಕ್ಕೆ ಬೆಸ್ಟ್ ಆಗುತ್ತೆ. ಇದರಲ್ಲಿ ಬೇಕಾದ್ರೆ ಈ ತರ ತುರ್ದು ನೀವು ಹಲ್ವಾ ತರ ಕೂಡ ಮಾಡ್ಕೋಬಹುದು. ನೆಕ್ಸ್ಟ್ ಯಾವತ್ತಾದ್ರೂ ಮಾಡ್ತೀನಿ ನಾನು ಬೀಟ್ರೋಟ್ ಅಲ್ಲಿ ಹಲ್ವಾ ಮಾಡ್ತೀನಿ. ಇವತ್ತು ತುಪ್ಪ ಇಲ್ಲಾಂದ್ರೆ ಇವತ್ತು ಹಲ್ವಾನೇ ಮಾಡ್ತಿದ್ದೆ. ನೋಡುವ ನೆಕ್ಸ್ಟ್ ಟೈಮ್ ಯಾವತ್ತಾದ್ರೂ ನಿಮ್ಗೆ ತುಪ್ಪ ಮಾಡಿ ಹಲ್ವಾ ಮಾಡಿ ತೋರಿಸ್ತೀನಿ. ತುಂಬಾ ಚೆನ್ನಾಗಾಗುತ್ತೆ ಹಲ್ವಾ ಕೂಡ. ಮಕ್ಳು ಯಾರಾದ್ರೂ ಬೀಟ್ರೋಟ್ ತಿಂದಿಲ್ಲ ಅಂದ್ರೆ ಸ್ವಲ್ಪ ಹಲ್ವಾ ತರ ಮಾಡಿ ಕೊಡ್ಬೋದು, ಸ್ವೀಟಿಶ್ ಆಗಿ ತುಂಬಾ ಚೆನ್ನಾಗಾಗುತ್ತೆ.
ಪಲ್ಯ ಆಯ್ತು. ಹಾಗೆ ಸ್ವಲ್ಪ ದೋಸೆ ಇಟ್ಟು ಬೆಳಗಿದಿತ್ತು, ಒಂದೇ ದೋಸೆ ಆಗುದಷ್ಟೇ. ಹಾಗೆ ಸ್ವಲ್ಪ ಹೊಟ್ಟೆ ಚುರುಗುಟ್ಟದಾಗಿದೆ, ಅದಕ್ಕೆ ವೇಸ್ಟ್ ಮಾಡೋದು ಯಾಕೆ ಅಂತ ಹೇಳಿ ಈಗ ಸಂಜೆಗೆ ಮತ್ತೆ ಚಪಾತಿ ಬೇರೆ ಹಿಟ್ಟು ಕಲಸಿಟ್ಟಿದ್ದೀನಿ. ಮತ್ತೆ ಅದು ಇದು ಯಾರು ತಿನ್ನೋರಿಲ್ಲ. ಸೊ ಹಾಗಾಗಿ ಇವಾಗ ದೋಸೆಗೆ ಹಾಕಿದೆ. ಇವಾಗ ಮನೆ ಒಂದು ಗುಡಿಸಿ ಕ್ಲೀನ್ ಮಾಡಿ ಮತ್ತೆ ಪ್ರಾಗಿನ ಕರ್ಕೊ ಬರ್ಲಿಕ್ಕೆ ಹೋಗ್ಬೇಕು. ದೋಸೆ ತಿನ್ಬಿಟ್ಟು ಮೆಂತ್ಯ ದೋಸೆ, ಪ್ರಾಗಿ ಅಂತೂ ತಿನ್ನಲ್ಲ, ಹೆಂಗು ಚಪಾತಿ ಮಾಡಿದ್ದೀನಲ್ಲ ಅದೇ ತಿಂತಾಳೆ, ಅದನ್ನಂತೂ ಮುಟ್ಟಕ್ಕೆ ಹೋಗ. ಇವಾಗ ಪ್ರಾಗಿ ಬಂದು ಅವಳಿಗೆ ಚಪಾತಿ ಮಾಡ್ತಾ ಇದ್ದೇನೆ. ಚಪಾತಿ ಒಂದು 2 ಚಪಾತಿ ಮಾಡಿದ್ದೀನಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ ನನ್ನ ಚಾನಲಿಗೆ. ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋದಲ್ಲಿ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.